ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೇ ಫ್ಯಾಮ್, ವೆಲ್ಕಮ್ ಟು ಮೈ ಚಾನೆಲ್. ನಿಮಗೆ ತಮ್ಮನೇಲೆಲ್ಲ ಗೊತ್ತಾಗಿರುತ್ತೆ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ನಾನು ಹೆನ್ನ ಯೂಸ್ ಮಾಡಿ ಮತ್ತು ಬೀಟ್ರೂಟ್ ಯೂಸ್ ಮಾಡಿಕೊಂಡು ನ್ಯಾಚುರಲಾಗಿ ಮನೇಲೇ ಬರ್ಗಂಡಿ ಕಲರ್ ಹೇಗೆ ನಮ್ಮ ಹೇರ್ಸ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರಿಗೆ ಇಲ್ಲಿ ಟೀ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊತಾ ಇದ್ದೀನಿ. ನಮಗೆ ನ್ಯಾಚುರಲ್ಲಾಗಿ ಮನೇಲೇ ನಾವು ಬರ್ಗಂಡಿ ಕಲರ್ ಮಾಡ್ಕೋಬೋದು ಬೀಟ್ರೋಟಿಂದ. ನಾನು ಇವಾಗ ಅರ್ಧ ಭಾಗದಷ್ಟು, ಒಂದು ಬೀಟ್ರೋಟಲ್ಲಿ ಅರ್ಧ ಭಾಗದಷ್ಟು ಬೀಟ್ರೋಟ್ನ ಪೀಲ್ ಮಾಡಿ ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 20 ಆಗೋಷ್ಟು ಕರಿಬೇವು ಎಲೆ ಹಾಕ್ಕೊತಾ ಇದ್ದೀನಿ. ಇದರಿಂದ ಏನು ಯೂಸ್ ಅಂದರೆ, ಇದರಿಂದ ನಮ್ಮ ಕೂದಲು ರೀಗ್ರೋತ್ ಆಗುತ್ತೆ ಮತ್ತು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತು ಈ ಕವಳೆಲ್ಲ ಹೊಡೆದು ಕೂದಲೆಲ್ಲ ಹೋಗಿರುತ್ತಲ್ಲ, ಸ್ಪ್ಲಿಟ್ ಆ್ಯಂಡ್ ಹೆಡ್ಸ್ ಅಂತಾರಲ್ಲ, ಆ ಥರ ಆಗಿದ್ದರೆ ಇದು ಕರಿಬೇವು ಈ ಥರ ಯೂಸ್ ಮಾಡೋದ್ರಿಂದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕಪ್ಪನಾಗಿರುತ್ತೆ ಕೂದಲು. ಬ್ಲ್ಯಾಕ್ ಹೇರ್ಸ್ ಬೇಕು ಅಂದರೆ ಇದು ಬ್ಲ್ಯಾಕ್ ವಿತ್ ಬರ್ಗಂಡಿ ಕಲರ್ ಬರುತ್ತೆ. ನಾನು ಯೂಸ್ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗಿತ್ತು ಅಂತ ನನ್ನ ಕೂದಲು. ಓಕೆನಾ? ಇವಾಗ ನೋಡಿ, 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೆ. ಇವಾಗ ಇದು ಅರ್ಧ ಭಾಗದಷ್ಟು ಹಾಕಬೇಕು. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಬೇಕು. ಇವಾಗ ಇದು ಆಗಿದೆ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಹೆನ್ನ ಅಂದರೆ ಮೆಹಂದಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇಲ್ಲಿ ಮೇನ್ ಏನು ಅಂದರೆ ಸನ್ರೈಸ್ ಅಂತ ಇದೆ ನೋಡಿ. ಈ ರೀತಿಯಾಗಿರೋದನ್ನೇ ನಾವು ಯೂಸ್ ಮಾಡಬೇಕು ಹೇರ್ ಕಲರ್ಗೆ. ಬಟ್ ಬೇರೆದೆಲ್ಲ ನಾನು ನೋಡಿರೋಂಗೆ ಅದಷ್ಟು ಚೆನ್ನಾಗಿರಲ್ಲ. ಬಟ್ ಇದು ಸನ್ರೈಸ್, ಹೆನ್ನ ಸನ್ರೈಸ್ ತುಂಬ ಎಫೆಕ್ಟ್ ಕೊಡುತ್ತೆ. ನಾನು ಇಲ್ಲಿ ತೊಗೊತಾ ಇರೋದು 20 ರೂಪೀಸ್ ಪ್ಯಾಕೆಟು. ಇವಾಗ ಇದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ, ಅಂದರೆ ನಿಮ್ಮ ಕೂದಲಿಗೆ ಎಷ್ಟು ಬೇಕಷ್ಟು ಅಷ್ಟು ಮಾತ್ರ ತೊಗೋಬೋದು. ಮತ್ತು ನಾನಿಲ್ಲಿ ಇದನ್ನು ಸೋದಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಇಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ಆಗಿರೋದು. ಇದನ್ನು ಬಿಸಾಡೋಕ್ಕೆ ಹೋಗಬೇಡಿ, ಪಾಟ್ಗಳಿಗೆ ಹಾಕಿ, ಇದು ಗೊಬ್ಬರ ಥರ ಯೂಸ್ ಆಗುತ್ತೆ. ಇವಾಗ ನಾನು ನೋಡ್ಬೋದು ನೀವು, ನನಗಿಲ್ಲಿ ಅರ್ಧ ಲೋಟದಷ್ಟೇ ಆಗಿರೋದು. ಇವಾಗ ಬೇಕಾಗಿರೋಷ್ಟು ಅಂದರೆ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಫುಲ್ ಉಯ್ದ್ಕೊಂಡ್ಬಿಟ್ರೆ ಅದು ತಳ್ಳಗಾಗ್ಬಿಡುತ್ತೆ ನೋಡಿ. ಸ್ವಲ್ಪನೇ ಹಾಕಿ, ನನಗೆ ಆ್ಯಕ್ಚುಲಿ ಇವಾಗ ಅರ್ಧ ಲೋಟದಷ್ಟು ಫುಲ್ಲು ಯೂಸ್ ಆಯಿತು. ಇದು ನೀಟಾಗೆ ಕಲಿಸ್ಕೊಬೇಕು. ಇದು ಸ್ವಲ್ಪ ಹಾಕಿದ್ರೇ ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಈ ಮೆಹಂದಿ ಹೆನ್ನ ಸನ್ರೈಸ್. ತುಂಬ ಇದು ತುಂಬ ವರ್ಷಗಳಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿರಬೇಕು. ತುಂಬ ನೀರಾಗಿದ್ದರೆ ಆಮೇಲೆ ಕೂದಲಿಗಾಗ್ದಾಗೆಲ್ಲ ಮಖ ಎಲ್ಲ ಸೋರೋಗ್ಬಿಡುತ್ತೆ. ಅದರೆಲ್ಲ ಮಾಡ್ಕೋಬೇಡಿ. ಈ ಥರ ಗಟ್ಟಿಗಿರಬೇಕು. ಸ್ಪೂನ್ಗೆ ಸ್ವಲ್ಪ ಕಚ್ಕೊಳ್ಳೋ ಥರ ಇರಬೇಕು. ನಾನು ಸ್ವಲ್ಪ ಅದನ್ನು ಹಾಕ್ಬಿಡ್ತೀನಿ. ಇವಾಗ ನಾನು ಇದು ನೈಟ್ ನೆನೆಸ್ತಾ ಇರೋದ್ರಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರಿಂದ ತುಂಬ ಉಪಯೋಗ ಇದೆ ಫ್ರೆಂಡ್ಸ್. ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಇದನ್ನು ನೈಟ್ ನೆನೆಸಿದ್ರೆ, ನಮಗೆ ಬೆಳಗ್ಗೆ ಬೇಕು ಅಂದರೆ ನೈಟೇ ನೆನೆಸಿಕ್ಬಿಟ್ರೆ ತುಂಬ ಒಳ್ಳೆಯದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 4 ಅವರ್ಸ್ ಆದರೂ ಇದನ್ನು ನೆನೆಸಲೇಬೇಕಾಗುತ್ತೆ. ನಾನು ಇವಾಗ ಇದು ನೈಟ್ ನೆನೆಸ್ತಾ ಇರೋದು. ನೈಟ್ ನೆನೆಸಿ ಎತ್ತಿಕ್ಬಿಡ್ತೀನಿ ನೋಡಿ. ಈ ರೀತಿಯಾಗಿ ಇರಬೇಕು ಕನ್ಸಿಸ್ಟೆನ್ಸಿ. ತುಂಬ ಸಖತ್ತಾಗಿ ಬರುತ್ತೆ. ತುಂಬ ನೀರೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಒಂದು 8 hours ಆಗಿದೆ, ಅಂದರೆ ನಾನು ನೈಟೇ ನೆನೆಸಿಕ್ಕಿದ್ದೆ. ಇವಾಗ ನಾನು ಹಚ್ಕೊಳಕ್ಕೆ ನೋಡಿ ಹೇಗಿದೆ ಅಂತ. ಅಕಸ್ಮಾತ್ ನಿಮಗೆ ತೀರಾ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಮೊಸರು ಹಾಕೊಂಡು ಕಲಿಸ್ಕೊಳ್ಳಿ ಸಾಕು. ಇವಾಗ ಫಸ್ಟು ನಾನು ಕೂದಲನ್ನ ಬಿಡಿಸ್ಕೊತಾ ಇದ್ದೀನಿ. ಫಸ್ಟೇ ಬಿಡಿಸ್ಕೊಂಡಿದ್ದೆ, ಆದರೂ ಒಂದು ಸತಿ ತೋರಿಸ್ತಾ ಇದ್ದೀನಿ. ಬಿಡಿಸ್ಕೊಂಡ್ಮೇಲೆ ನಾವು ಇದನ್ನು ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಈ ರೀತಿಯಾಗಿ ಹಚ್ಕೊಳ್ಳೋದು. ನಿಮಗೆ ಯಾವ ಕಂಫರ್ಟಬಲ್ ಇರುತ್ತೋ ಹಂಗೆ ಹಚ್ಕೊಳ್ಳಿ. ನಾನು ಕೈಯಲ್ಲೇ ಹಚ್ಚೋದು ನೋಡಿ. ಈ ಥರ ಪಾರ್ಟಿಷನ್ ಮಾಡಿ ಮಾಡಿ ಹಚ್ಕೋಬೇಕು. ಇದು ಏನು ಯೂಸ್ಫುಲ್ ಅಂದರೆ, ಗ್ರೇ ಹೇರ್ಸ್ ಎಲ್ಲ ಬ್ರೌನ್ ಕಲರ್ ಆಗುತ್ತೆ, ಬಟ್ ಬ್ಲ್ಯಾಕ್ ಹೇರ್ಸ್ ಆಗಲ್ಲ. ಯಾಕಂದರೆ ಅದು ಹಾಗೆ ಇರುತ್ತೆ, ನ್ಯಾಚುರಲ್ ಆಗೇ ಇರುತ್ತೆ. ಇದೇನು ಪ್ರಾಬ್ಲಮ್ ಏನೂ ಆಗಲ್ಲ. ಒಬ್ಬೊಬ್ಬರು ಅನ್ಕೊತಾರೆ ನಾವು ಇದು ಯೂಸ್ ಮಾಡೋದ್ರಿಂದ ಎಲ್ಲ ಹೇರ್ಸು ಗ್ರೇ ಆಗಿಬಿಡುತ್ತೆ ಅಂತ. ಅದರೆಲ್ಲ ಏನೂ ಆಗಲ್ಲ. ಗ್ರೇ ಹೇರ್ಸ್ ಮಾತ್ರ ಕಲರ್ ಆಗುತ್ತೆ ಹೊರತು ಬ್ಲ್ಯಾಕ್ ಹೇರ್ಸ್ ಆಗಲ್ಲ. ನಾವು ಇದಕ್ಕೆ ಕರಿಬೇವು ಹಾಕಿರೋದ್ರಿಂದ ನಮಗೆ ಕೂದಲಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಚೆನ್ನಾಗಿ ರೀಗ್ರೋತ್ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗೂ ಇರುತ್ತೆ ಕೂದಲು. ಗ್ರೇ ಹೇರ್ಸ್ ಮಾತ್ರ ನಮಗೆ ಈ ಬರ್ಗಂಡಿ ಕಲರ್ ಬರೋದು ಅಷ್ಟೇ. ಅದು ನ್ಯಾಚುರಲ್ ಆಗಿ, ಅಂದರೆ ಮನೇಲೇ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನ್ಯಾಚುರಲ್ ಆಗಿ ಬರುತ್ತೆ. ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸು ಏನೂ ಇರಲ್ಲ. ಮೊಸರು ಹಾಕಿರೋದ್ರಿಂದ ನಮಗೆ ಇದಕ್ಕೆ ಒಂದು ಒಳ್ಳೆ ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ. ನೀವು ಬೇಕು ಅಂದರೆ ಇದನ್ನು ಮೊಟ್ಟೆ ಕೂಡ ಯೂಸ್ ಮಾಡಬಹುದು. ಆ್ಯಕ್ಚುಲಿ ಇದು ಮೊಟ್ಟೆ ಬೆಳಗ್ಗೆ ಹೊತ್ತು
ನೈಟ್ ಯೂಸ್ ಮಾಡಾದ್ಮೇಲೆ ಬೆಳಿಗ್ಗೆ ಒಡ್ದು ಹಾಕ್ಕೊಂಡ್ರೆ, ಅಂದರೆ ವೈಟ್ ಭಾಗ ಮಾತ್ರ ಹಾಕ್ಕೊಂಡ್ರೆ ಸಾಕು. ಅದೊಂದು ಒಳ್ಳೆ ಶೈನ್ ಕೊಡುತ್ತೆ ನಮ್ಮ ಕೂದಲಿಗೆ. ಬಟ್ ನಾನು ಇವಾಗ ಇದನ್ನು ಯೂಸ್ ಮಾಡಿಲ್ಲ. ನೀವು ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡ್ಕೋಬೋದು. ಮೊಟ್ಟೆ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರಿಂದನೂ. ನಾನು ಇವತ್ತು ಮಾಡಬೇಕಾದ್ರೆ ಯೂಸ್ ಮಾಡಿಲ್ಲ. ನೋಡಿ, ಅರ್ಧ ಭಾಗದಷ್ಟು ಫುಲ್ಲು ಹಾಕಿದ್ಮೇಲೆ ತಿರ್ಗಾ ಅರ್ಧ ಭಾಗದಿಂದ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಇನ್ನು ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂದ್ಕೊಂಡು ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನೋಡಿ, ಇದನ್ನು ಫುಲ್ಲು ಮುಂದೆ ಎಲ್ಲ ಹಚ್ಚಾದ್ಮೇಲೆ ಇವಾಗ ಹಿಂದೆ ಪಾರ್ಟಿಷನ್ ತೊಗೊಂಡು ನಾನು ಫುಲ್ಲು ಹಿಂದೆ ಹಚ್ತಾ ಇದ್ದೀನಿ. ನೀವು ಯಾವುದೇ ಥರ ಹೆದರಬೇಕಾಗಿಲ್ಲ. ಗ್ರೇ ಹೇರ್ ಆಗಿಬಿಡುತ್ತಪ್ಪ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಆರಾಮಾಗಿ ಇದನ್ನು ಹಚ್ಬೋದು. ತುಂಬ ಹೆಲ್ದಿ ಕೂಡ. ನಮ್ಮ ಮೈ ಹೀಟ್ ಇದ್ರೂ ಕೂಡ ಕೋಲ್ಡ್ ಆಗುತ್ತೆ ಇದರಿಂದ, ಗೊತ್ತಾ ನಿಮಗೆ? ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಇದು ಹಚ್ಕೊಂಡ್ರೆ. ಫುಲ್ಲು ಒಟ್ಟಿನಲ್ಲಿ ನೀಟಾಗಿ ಅಪ್ಲೈ ಮಾಡಿ ಇದನ್ನು ಒಂದು 2 hours, ಅಟ್ಲೀಸ್ಟ್ 2 hours ಇದು ಒಣಗೋವರೆಗೂ ಬಿಡಬೇಕು. ನೋಡಿ, ಮಿಕ್ಕಿರೋದನ್ನ ಫುಲ್ಲು ಈ ರೀತಿಯಾಗಿ ಮುಂದೆ ಎಲ್ಲ ಕವರ್ ಮಾಡ್ಕೋಬೇಕು. ಇದನ್ನೆಲ್ಲ ಪ್ಯಾಕ್ ಹಾಕ್ಕೊಂಡ್ಮೇಲೆ ನಾವು ಮನೆ ಕೆಲಸ ಮಾಡ್ಕೊಬೋದು ಆರಾಮಾಗೆ. ನಾನು ಅದಕ್ಕೆ ಬೆಳಗ್ಗೆನೇ ಹಚ್ಕೊಂಡ್ಬಿಟ್ಟೆ. ಆಮೇಲೆ ಮಾಮೂಲಿ ಮನೆ ಕೆಲಸ ಎಲ್ಲ ಆದಮೇಲೆ ಚೆನ್ನಾಗಿ ಒಣಗಿತ್ತು. ಆಮೇಲೆ ಸ್ನಾನ ಮಾಡಿಕೊಂಡೆ. ನೋಡಿ ಎಷ್ಟು ನೀಟಾಗಿ ಕವರ್ ಆಗಿದೆ. ನಾವು ಯಾರ ಸಹಾಯನೂ ಬೇಡ, ನಾವೇ ಇದನ್ನು ಹಾಕೋಬೋದು. ಇದು ಚೆನ್ನಾಗಿ ಒಣಗಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಟ್ಲೀಸ್ಟ್ ಒಂದು 15 ಡೇಸ್ಗೆ ಒಂದ್ಸತಿ ಈ ರೀತಿಯಾಗಿ ಈ ಮೆಹಂದಿನ ಟ್ರೈ ಮಾಡಿ. ಇವಾಗ ವಾಶ್ ಆದಮೇಲೆ ನೋಡಿ ಹೇಗಿದೆ ಅಂತ, ಎಷ್ಟು ಶೈನ್ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ